ಅಹಂಕಾರದಿಂದ ಕುಬ್ಜಳಾದ ದೇವನರ್ತಕಿಯೊಬ್ಬಳು ದೇವಿಯ ಅನುಗ್ರಹದಿಂದ ಪವಿತ್ರ ನದಿಯಾದ ಐತಿಹ್ಯದ ಬಗ್ಗೆ ನಿಮ್ಗೆ ಗೊತ್ತಾ? ಪ್ರತಿ ವರ್ಷ ಮಳೆಗಾಲದಲ್ಲಿ ನದಿಯ ದೇವಾಲಯದ ಒಳಗೆ ಬಂದು ಸ್ವಯಂ ಅಭಿಷೇಕ ಮಾಡುವ ಈ ಪುಣ್ಯಕ್ಷೇತ್ರ ಎಲ್ಲಿದೆ ಗೊತ್ತಾ? ಕೈಲಾಸದಲ್ಲಿ ಪರಮೇಶ್ವರನ ಸಾನ್ನಿಧ್ಯದಲ್ಲಿ ಪಿಂಗಳೆ ಎಂಬ ನರ್ತಕಿ ಪ್ರತಿದಿನ ಭಕ್ತಿಯಿಂದ ನರ್ತನ ಸೇವೆ ಮಾಡ್ತಾ ಇದ್ಲು. ಆಕೆಯ ನರ್ತನವೇ ದೇವರಿಗೆ ಅರ್ಪಿತವಾದ ಪೂಜೆ ಆಗಿತ್ತು. ಆದರೆ ಒಂದು ದಿನ ಶಿವ ಪಾರ್ವತಿಯರ ಸಮ್ಮುಖದಲ್ಲಿ ತನ್ನ ಸೌಂದರ್ಯ ಮದದಿಂದ ಇಂದು ನಾನು ನರ್ತಿಸುವುದಿಲ್ಲ ಎಂದು ಹೇಳ್ತಾಳೆ. ಭಕ್ತಿಯಲ್ಲಿ ಅಹಂಕಾರ ಸೇರಿಕೊಂಡಾಗ ಅದು ಪತನಕ್ಕೆ ಕಾರಣವಾಗುತ್ತದೆ. ಈ ಮಾತಿನಿಂದ ಕೋಪಗೊಂಡ ಪಾರ್ವತಿ ದೇವಿ, ನೀನು ನಿನ್ನ ಅಹಂಕಾರದ ಫಲವನ್ನು ಅನುಭವಿಸುತ್ತೀಯಾ, ಕುಬ್ಜೆಯಾಗು ಎಂದು ಶಾಪ ನೀಡ್ತಾಳೆ. ಆದಿಶಕ್ತಿಯ ಶಾಪದ ಪರಿಣಾಮದಿಂದ ಪಿಂಗಳೆ ತಕ್ಷಣವೇ ಕುಬ್ಜೆಯಾಗಿ ಬದಲಾಗ್ತಾಳೆ. ಒಂದು ಕ್ಷಣದಲ್ಲಿ ಸೌಂದರ್ಯ, ಗರ್ವ ಎಲ್ಲವೂ ನಶಿಸಿ ಹೋಗುತ್ತೆ. ಅರಿವಾದಾಗ ಮಾತ್ರ ನಿಜವಾದ ಭಕ್ತಿ ಹುಟ್ಟುತ್ತದೆ. ಪಿಂಗಳೆ ಕಣ್ಣೀರು ಹಾಕುತ್ತಾ ಪಾರ್ವತಿ ದೇವಿಯ ಬಳಿ ಶರಣಾಗತಿ ಪಡೆದು ಕ್ಷಮೆ ಬೇಡ್ಕೊಳ್ತಾಳೆ. ಆಗ ದಯಾಮಯಿಯಾದ ಪಾರ್ವತಿ ದೇವಿಯು ಪ್ರಸನ್ನಳಾಗಿ ಹೇಳ್ತಾಳೆ, ನಾನು ಭೂಲೋಕದಲ್ಲಿ ಕಂಟಕರಾಗಿರುವ ಕರರಟಾಸುರರ ಸಂಹಾರಕ್ಕಾಗಿ ಹೋಗ್ತೇನೆ. ಅಲ್ಲಿ ಸಹ್ಯ ಪರ್ವತದ ಬಳಿ ಇರುವ ಮನೋಹರವಾದ ರೈಕ್ವಾ ಮಹಾಮುನಿಗಳ ಆಶ್ರಮದ ಮುಂಭಾಗದಲ್ಲಿ ಬರುವ ಶ್ರಾವಣ ಮಾಸ ಕೃಷ್ಣ ನವಮಿ ಶುಕ್ರವಾರದಂದು ಪಾತಾಳದಿಂದ ಲಿಂಗರೂಪಿಯಾಗಿ ಅವತರಿಸುತ್ತೇನೆ. ಸದಾ ಶಿವನ ಆಜ್ಞೆಯಂತೆ ಅಪುಣ್ಯತಮ ಮತ್ತು ಪವಿತ್ರವಾದ ಸ್ಥಳದಲ್ಲಿ ಕಮಲ ಶಿಲಾರೂಪದ ಲಿಂಗೆಯಾಗಿ ಆವಿರ್ಭವಿಸಿ ಭಕ್ತರ ಭಕ್ತಿಗೆ ಮೆಚ್ಚಿ ಭಕ್ತಾಭಿಷ್ಟ ಪ್ರದಾಯಿನಿಯಾಗುತ್ತೇನೆ. ಮುಂದೆ ಆ ಕ್ಷೇತ್ರವು ಕಮಲಶಿಲೆ ಎಂದು ಖ್ಯಾತಿಯಾಗುತ್ತದೆ. ನೀನು ಭೂಲೋಕಕ್ಕೆ ಹೋಗಿ ರೈಕ್ವಾಶ್ರಮದ ಬಳಿ ಇರುವ ಸುಪಾಶ್ವ ಗುಹೆಯಿಂದ ಹೊರಡುವ ನಾಗತೀರ್ಥದ ಸಮೀಪ ಆಶ್ರಮ ರಚಿಸಿಕೊಂಡು ತನ್ನ ಅನುಗ್ರಹಕ್ಕಾಗಿ ತಪಸ್ಸು ಮಾಡು. ದೇವಿಯ ಆಜ್ಞೆಯಂತೆ ಪಿಂಗಳೆ ಭೂಮಿಗೆ ಬಂದು ನಾಗತೀರ್ಥದ ಬಳಿ ಕಠಿಣ ತಪಸ್ಸನ್ನ ಆರಂಭಿಸ್ತಾಳೆ. ಅವಳು ತನ್ನ ಅಹಂಕಾರವನ್ನ ಸಂಪೂರ್ಣ ತ್ಯಜಿಸಿ ಶುದ್ಧ ಭಕ್ತಿಯಿಂದ ದೇವಿಯನ್ನ ಆರಾಧಿಸ್ತಾಳೆ. ಭಕ್ತಿ ಎಂದರೆ ಸಂಪೂರ್ಣ ಸಮರ್ಪಣೆ. ಅದನ್ನು ಪಿಂಗಳೆ ತೋರಿಸ್ತಾಳೆ. ಪಿಂಗಳೆಯ ಭಕ್ತಿಗೆ ಮೆಚ್ಚಿದ ದೇವಿ ಮತ್ತೆ ಪ್ರತ್ಯಕ್ಷವಾಗಿ, ನೀನು ಮಧುರಿಗೆ ತೆರಳಿ ಅಲ್ಲಿ ಶ್ರೀಕೃಷ್ಣನ ಅನುಗ್ರಹದಿಂದ ನಕುಬ್ಜತ್ವ ನಿವಾರಣೆ ಆಗುತ್ತದೆ ಎನ್ನುತ್ತಾಳೆ. ಪಿಂಗಳೆ ಮಧುರಿಗೆ ಹೋಗಿ ಶ್ರೀಕೃಷ್ಣನ ಕೃಪೆಯಿಂದ ತನ್ನ ಮೂಲ ರೂಪವನ್ನ ಮರಳಿ ಪಡೆಯುತ್ತಾಳೆ. ಮತ್ತೆ ಕಮಲಶಿಲೆಗೆ ಬಂದ ಪಿಂಗಳೆಗೆ ದೇವಿಯು ಒಂದು ಮಹಾವರವನ್ನ ನೀಡ್ತಾರೆ. ನೀನು ಇಲ್ಲಿ ಪವಿತ್ರ ನದಿಯಾಗಿ ಹರಿದು ಪ್ರತಿ ವರ್ಷ ಮಳೆಗಾಲದಲ್ಲಿ ದೇವಾಲಯದ ಮಹಾದ್ವಾರದ ಮೂಲಕ ಒಳ ಪ್ರವೇಶಿಸಿ ನನ್ನ ಲಿಂಗಕ್ಕೆ ಸ್ವಯಂ ಅಭಿಷೇಕ ಮಾಡು. ಇಂದಿಗೂ ಈ ಅದ್ಭುತ ನಡೆಯುತ್ತಲೇ ಬಂದಿದೆ. ಮಳೆಗಾಲದಲ್ಲಿ ನದಿ ದೇವಸ್ಥಾನದ ಒಳಗೆ ಪ್ರವೇಶಿಸಿ ಸ್ವಯಂ ಅಭಿಷೇಕ ಮಾಡುವ ದೃಶ್ಯ ಭಕ್ತರನ್ನ ಆಶ್ಚರ್ಯಚಕಿತರನ್ನಾಗಿಸುತ್ತದೆ. ಇಲ್ಲಿನ ಲಿಂಗವು ಕಮಲದ ಆಕಾರದಲ್ಲಿದ್ದು ಶಿಲೆಯಂತಿದೆ. ಆದ್ದರಿಂದಲೇ ಕಮಲ ಶಿಲೆ ಎಂಬ ಹೆಸರು ಬಂದಿದೆ. ಇಲ್ಲಿ ಆದಿಶಕ್ತಿಯು ದುರ್ಗೆಯ ರೂಪದಲ್ಲಿ ನೆಲೆಸಿದ್ದಾಳೆ. ಆದಿಶಕ್ತಿಯ ಆಜ್ಞೆಯಂತೆ ಕ್ರೂರಾಕ್ಷನನ್ನ ಸಂಹರಿಸಿದ ಬ್ರಹ್ಮಾಣಿಯು ಕೂಡ ಇದೇ ಲಿಂಗದಲ್ಲಿ ಐಕ್ಯಗೊಂಡಿದ್ದಾಳೆ. ಆದ್ದರಿಂದ ಇಲ್ಲಿ ದೇವಿ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ರೂಪದಲ್ಲಿ ಪೂಜಿಸಲ್ಪಡುತ್ತಾಳೆ. ಇದು ಜಗತ್ತಿನ ಏಕೈಕ ಬ್ರಾಹ್ಮಿ ಕ್ಷೇತ್ರವೆಂದು ಪರಿಗಣಿಸಲಾಗುತ್ತದೆ. ಇಂತಹ ಅಪರೂಪದ ದೇವಾಲಯಗಳ ಮಹಿಮೆ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನ ಶೇರ್ ಮಾಡಿ, ಧರ್ಮದ ಜ್ಞಾನ ಹರಡಿ. ಧನ್ಯವಾದಗಳು. ನಿಮ್ಗೆ ನಮ್ಮ ವಿಡಿಯೋ ಇಷ್ಟ ಆಗ್ತಾ ಇದೆ ಅನ್ನೋದಾದ್ರೆ ಲೈಕ್ ಮಾಡಿ, ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಹಾಗೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಕೊಳ್ತಾ ನಮಸ್ಕಾರ.